ನಾನು ಬಿಜೆಪಿ ಮರಳಿ ಸೇರೋದು ಅಂದುಕೊಂಡಿಲ್ಲ. ಬಿಜೆಪಿ ಶಾಸಕರು ಬನ್ನಿ ಎನ್ನುತ್ತಿದ್ದಾರೆ. ನನಗೆ ಗೌರವಿತ ಸ್ಥಾನ ಕೊಟ್ಟರೆ ಮಾತ್ರ ಅಷ್ಟೇ ಬಿಜೆಪಿ ಪಕ್ಷಕ್ಕೆ ಸೇರುತ್ತೇನೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಅಥಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಅಥಣಿ ಜಿಲ್ಲಾ ರಚನೆಗೆ ಸ್ಥಳೀಯ ಶಾಸಕ ಒತ್ತಾಯವಾಗಿದೆ. ಅಖಂಡ ಕರ್ನಾಟಕ ಬೇಕು. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕೆ ಬೆಂಬಲವಿಲ್ಲ. ನಮಗೆ ಅನ್ಯಾಯವಾದ ಬಗ್ಗೆ ಮರಳಿ ಪಡೆಯಬೇಕು. ಉತ್ತರ ಕರ್ನಾಟಕದ ಮೇಲೆ ಶಾಸಕರು ಆಯ್ಕೆ ಆಗುತ್ತಾರೆ, ನಂತರ ಅಭಿವೃದ್ಧಿ ಬಗ್ಗೆ ಮಾತನಾಡುವುದಿಲ್ಲ. ಅಥಣಿ ಜಿಲ್ಲಾ ರಚನೆಗೆ ಬೇಡಿಕೆ ಇಟ್ಟಿದ್ದಾರೆ. ವಿಜಯಪುರಕ್ಕೆ ಸೇರುವ ಕೆವರು ಹೇಳುತ್ತಿದ್ದಾರೆ. ನಾನು ಏನೇ ಮಾತನಾಡಿದರೂ ಗೊಂದಲಕ್ಕೆ ಕಾರಣವಾಗುತ್ತದೆ ಎಂದರು. ಬಿಜೆಪಿ ಹೋಗ್ತೀರಾ? ನಾನು ಹೋಗ್ಬೇಕಂತ ನಾ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಅವರಾಗೆ ಬಿಜೆಪಿ ಶಾಸಕರೇ ನನಗೆ ಬಿಜೆಪಿ ಬರ್ರಿ ಅಂತ ಹೇಳಿ ಅವ್ರು ಕೇಳಕತ್ತಾರ. ನಾ ಹೇಳಿಲ್ಲ ಈಗಾಗಲೇ. ಬಿಜೆಪಿ ಹೇಳೋದು ನಮ್ಮ ಗೌರವಿತ ಸ್ಥಾನ ಕೊಟ್ಟರೆ ಬಗ್ಗೆ ಚಿಂತೆ ಮಾಡ್ತೀವಿ. ಬೆಳಗಾವಿ ಜಿಲ್ಲೆ ಏನು ನಡೆದೈತೆ ಅವರು ಶಾಸಕರುಗಳು ಹೇಳ್ತಾ ಇದ್ದಾರೆ. ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಮಾಡಬೇಕಂತ ಸರ್ಕಾರ ಏನು ನಿರ್ಣಯ ತಗೋತೈತಿ ಎಲ್ಲ ಜನರ ಅಭಿಪ್ರಾಯ ತೊಗೊಂಡು ಮಾಡ್ರಾಗ ಅಥಣಿ ಜಿಲ್ಲೆ ಮಾಡ್ಬೇಕಂತ ಇಲ್ಲಿ ಶಾಸಕರು ಒತ್ತಾಯ ಇದೆ. ಒಟ್ಟು ಭೌಗೋಳಿಕವಾಗಿ ಎಲ್ಲ ಜನರಿಗೆ ಅನುಕೂಲ ಯಾವುದು ಸೆಂಟರ್ ಆಗ್ತೈತೆ ಅದನ್ನ ನೋಡಿ ಮಾಡೋದು ಸರ್ಕಾರ ಕೆಲಸ. ಇಲ್ಲ 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 ಪ್ರತ್ಯೇಕ ರಾಜ್ಯದ ವಿರೋಧ ಇದೆ. ನಾವು ಏನಾದರೂ ಅಖಂಡ ಕರ್ನಾಟಕ ಇರಬೇಕು. ನಮಗೇನು ಅನ್ಯಾಯ ಆಗಿದೆ, ಅಭಿವೃದ್ಧಿ ಆಗಿದೆ, ಅದನ್ನು ನಾವು ಪಡ್ಕೋಬೇಕಟ್ಟೆ. ಅದಕ್ಕೆ ಕಾರಣ ನಾವು ಅದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಸರ್ ಸರ್ಕಾರ ಹೇಳುತ್ತಾ ಇದೆ, ಅದ್ರ ಬಗ್ಗೆ ತಾವು ಕೂಡ ಎಲ್ಲ ಸರ್ಕಾರಗಳು ಹೇಳಿವ. ಇವರು ಒಂದೇ ಅಲ್ಲ, ಯಾರು ಮುಖ್ಯಮಂತ್ರಿ ಆದವರು ಬರೀ ಉತ್ತರ ಕರ್ನಾಟಕದ MLAಗಳ ಮ್ಯಾಗೆ ಮುಖ್ಯಮಂತ್ರಿ ಆಗ್ತಾರೆ. ಮುಂದೆ ತಮ್ಮ ಜಿಲ್ಲಾ ಮುಖ್ಯಮಂತ್ರಿಯಾಗಿ ತಮ್ಮ ಜಿಲ್ಲೆಗೆ ಮಾಡ್ಕೊಂಡಾರ. ಅದಕ್ಕೆ ಅವರು ಇವ್ರ ತಪ್ಪು ಅನ್ನೋದಲ್ಲ, ಎಲ್ಲರದು ತಪ್ಪು. ಅಥಣಿ ಜಿಲ್ಲೆ ಆಗಲಿಲ್ಲ ಅಂದ್ರೆ ಬಿಜಾಪುರಕ್ಕೆ ಸೇರ್ನಂತ ಇಲ್ಲಿ ಅಥಣಿ ಜನ ನಿಮ್ಮ ಸಹಮತಿ ಇದೆಯಾ ಅಂತ ಇವ್ರನ್ನ ಸೇರ್ಸೋಳಕ್ಕೆ ನೋಡಿ. ಬಿಜಾಪುರ ಜಿಲ್ಲೆಯಲ್ಲಿ ಅಥಣಿ ಆಗಲಿ ಜಮಖಂಡಿ ಆಗಲಿ ನಮ್ಮ ಸಮೀಪದ ಎರಡು. ಆದ್ರೆ ನಾ ಏನು ಹೇಳೋದಿಲ್ಲ ಸರ್. ಯಾಕೆ ಹೇಳೋದಿಲ್ಲ, ಅಥಣಿ ಜನರ ಮನ ಏನೈತಿ ಇಲ್ಲಿ ಜನ ನಿರ್ಣಯ ಮಾಡಬೇಕು ಹೊರತು ನಾ ಏನೂ ಹೇಳಿದೆ ಅದು ಗೊಂದಲಕ್ಕೆ ನಾವು ಅವಕಾಶ ಇಲ್ಲ. ಅಥಣಿ ಅವರು ಅಲ್ಲೇ ಜಿಲ್ಲೆ ಆಗಬೇಕು ಅನ್ನೋದು ಅವ್ರ ವಿಚಾರ ಇರ್ಬೋದು. ಇಲ್ಲಿ ಆಗಲಿಲ್ಲಪ್ಪ ಜಿಲ್ಲಾ ಅಂದ್ರೆ ಬಿಜಾಪುರಕ್ಕೆ ಸೇರ್ಬೇಕು ಅನ್ನೋದು ಇರ್ಬೋದು. ಇಲ್ಲ ಜಮಖಂಡಿ ಜಿಲ್ಲಾ ಮಾಡಿ ಅಥಣಿ ಜಮಖಂಡಿ ಏನೋ ಅದನ್ನು ಒಂದೇನೋ ಐತಿ. ಜಮಖಂಡಿ ಅವ್ರು ಹೇಳ್ತಾರೆ. ಅದು ಒಟ್ಟು ಜನರಿಗೆ ಏನಾಗ್ಬೇಕಂದ್ರೆ ಒಂದು ಜಿಲ್ಲಾ ಕೇಂದ್ರ ಕೇವಲ 70ರಿಂದ 80 ಕಿಲೋಮೀಟರ್ ಸಮೀಪ ಆಗ್ಬೇಕು. ಈ ಬೆಳಗಾವದವರು ಈ ಕಡೆ ಇರೋರು ಎಲ್ಲಿ ಬೆಳಗಾವ, ಎಲ್ಲಿ ಅಥಣಿ, ಎಲ್ಲಿ ಸಾವಳಿಗಿ, ಯಾವ್ದು ಬರ್ತದೆ ಸಾವಳಿಗೆ ಬರ್ತದೆ, ಯಾವ್ದು ತೆಲಸಂಗ, ಕೊಟ್ಟಲಿಗಿ ತನಕ ಅಂದ್ರೆ ಯಾವುದೇ ಜಿಲ್ಲೆ ಮಾಡ್ಬೇಕಾದ್ರೆ ಪ್ರತಿಯೊಂದು ತಾಲೂಕಿನ ಕೊನೆಯ ಹಳ್ಳಿ ಕನಿಷ್ಠ 70ರಿಂದ 80 ಕಿಲೋಮೀಟ್ರ್ ಒಳಗನೆ ಜನರಿಗೆ ಸಿಗೋದು. ಇಲ್ಲಾಂದ್ರೆ 150, 120 ಕಿಲೋಮೀಟ್ರ್ ಆದರೆ ಪಾಪ ಒಬ್ಬ ಬಡವನಿ. ಬೆಳಗಾವಿ ವಿಭಜನೆ ನೀವು ಧ್ವನಿ ಎತ್ತಿದ್ರೆ ಏನಾದ್ರೂ ನ್ಯಾಯ ಸಿಗ್ಬೋದು ಸರ್. ನೋಡ್ರಿ, ಬೆಳಗಾವಿ ವಿಭಜನೆ ಕ್ಲಿಷ್ಟಕರ ಐತಿ. ಚಿಕ್ಕೋಡಿ ಬೇಕಂತ ಕೆಲವೊಂದು ಜನ ಇರ್ತಾರೆ, ಕೆಲವೊಂದು ಗೋಕಾಕ್ ಬಿಡ್ತಾರೆ, ಕೆಲವೊಂದು ಅಥಣಿ ಬಿಡ್ತಾರೆ. ಇದು ನಿರ್ಣಯ ಎಲ್ಲರಿಗೂ ಸೆಂಟ್ರಲ್ ಪಾಯಿಂಟ್ ಯಾವ್ದು ಅನ್ಸುತ್ತೆ ಅಟ್ಟೆ. ನಾ ಅದು ಇದು ಆಗ್ಬೇಕಂತ ನಾನು ಇಲ್ಲಿ ಜನ ಅಂತ ನಿರ್ಣಯ ಮಾಡ್ಬೇಕು. ಜನಮತ ಬೇಕಾದಕ್ಕೆ ಜನಮತ ಯಾವ ಚಿಕ್ಕೋಡಿ ಸಮೀಪ, ಗೋಕಾಕ್ ಸಮೀಪ. ಯಾಕಂದ್ರೆ 18 ವಿಧಾನಸಭೆ ಅದಾವ ಬೆಳಗಾವಿ, ದೊಡ್ಡ ಕ್ಷೇತ್ರ. ನಮ್ಮ ಬಿಜಾಪುರ 8 ಕ್ಷೇತ್ರ ಅದಾವು, ಬಾಗಲಕೋಟೆ 7 ಕ್ಷೇತ್ರ ಅದಾವು. ಬೆಳಗಾವಿ ಅಂತೂ ನಿಶ್ಚಿತವಾಗಿಯೂ ನನಗೆ ಕೇಳಿದ್ರೆ 3 ಜಿಲ್ಲೆ ಆಗಬೇಕು. ಆ 3 ಜಿಲ್ಲೆ ಯಾವ್ಬೇಕು ಅನ್ನೋದು ಸರ್ಕಾರ ಒಂದು ಏನದ ಒಂದು ಕಮಿಟಿ ಮಾಡಿ 3 ಜಿಲ್ಲೆಗೆ 70ರಿಂದ 80 ಕಿಲೋಮೀಟ್ರ್ನಾಗ ಆ ಜಿಲ್ಲೆ ಕೊನೆ ಹಳ್ಳಿಯ ಜನ ಅವ್ರ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂಥ ಅನುಕೂಲ ಇರುವಂಥ ಕೇಂದ್ರಗಳಲ್ಲಿ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀನಿ ಅಷ್ಟೇ. ಸರ್, ಇವತ್ತು ಕೇಂದ್ರ ಸಚಿವರು ಬಂದಿದ್ರು, ಏನಾದರೂ ಮಾತುಕತೆ ಆತ ಬಿಜೆಪಿಗೆ ಸೇರೋದು? ಅವರು ನಾವು ಬರೋದಕ್ಕೆ ಅವರು ಹೋದ್ರು. ಅವರು ನಮಗವ್ರಿಗೆ ಏನು ಸಂಪರ್ಕ ಬಂದಿಲ್ಲ. ನಮ್ಮ ಕಾರ್ಯಕ್ರಮ ತಡ ಮಾಡಿ ಬಂತೀವಿ ನಾವು. ಅವರು ಅರ್ಜೆಂಟನು ವಿಮಾನ ಇದು ಲೇಟ್ ಆಗ್ತೈತೆ ಅಂತ ಹೋದ್ರು. ಒಳ್ಳೆ ಸ್ಥಾನಮಾನ. ಜಮಖಂಡಿ ಅಥಣಿ ಜಿಲ್ಲೆ ರಚನೆ ಮಾತು ಇದೆ. ಬೆಳಗಾವಿಯಲ್ಲಿ 3 ಜಿಲ್ಲೆ ಆಗಬೇಕು. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆಯಾಗಿದೆ. ಇಲ್ಲಿ ಹಲವರು ಜನರು ತಮ್ಮ ಜಿಲ್ಲೆ ಬೇಡುತ್ತಿದ್ದಾರೆ. ಕೆಲವರು ಅಥಣಿ, ಗೋಕಾಕ್, ಚಿಕ್ಕೋಡಿ ಬೇಡುತ್ತಿದ್ದಾರೆ. ಇದನ್ನು ಸೂಕ್ತವಾಗಿ ನಿರ್ಣಯವನ್ನು ಮಾಡಬೇಕು. ಒಂದು ಕಮಿಟಿ ಮಾಡಿಕೊಂಡು 70 ಕಿಲೋಮೀಟರ್ ವ್ಯತ್ಯಾಸ ಇಟ್ಟುಕೊಂಡು ಜಿಲ್ಲೆ ರಚನೆ ಆಗಬೇಕು ಎಂದರು. ಕೃಷ್ಣ ಕಾಂಬಳೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.